ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋ ಸ್ವಾಗತ. ಇನ್ನು ಮುಂದೆ ವಿಡಿಯೋ ಬಪ್ಪುದು ತುಂಬಾ ಕಷ್ಟ ಇತ್ತು ಕಾರಣ ಅದೇ ಹೇಳು ಅಂದ ಇದು ಮಾಡೋದು. ನಿನ್ನೆ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದೀನ. ಇವತ್ತು ನಮ್ಗೆ ಆಕ್ಚುಲಿ ರಜೆ ಇದ್ದಿತ್ತು. ನಾನೆಂದ ಅಲ್ಲಿ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಇವತ್ತು ಮಾಡ್ರಾಯ್ತು, ಹೋಗೋರು ಮಾಡಿದ್ ಮಾಡೋಲ್ಲ. ವಿಡಿಯೋ ಎಡಿಟ್ ಮಾಡಿ ಎಲ್ಲ ಸೇವ್ ಮಾಡಿ ಇಟ್ಟಿದೆ. ಅದು ಒಂದೇ ಸತಿ ಫುಲ್ ಲೋಡ್ ಬಿತ್ತು, ಎಂತ ಆಯ್ತು ಗೊತ್ತಿಲ್ಲ. ಒಂದು ಸತಿ ಫುಲ್ ವಿಡಿಯೋ ಎಲ್ಲ ಆಫ್ ಆಗಿ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆಗಿ ಈ ತರ ಬ್ಲಿಂಕ್ ಆಗ್ತಿತ್ತು. ಬ್ಲಿಂಕು ತೋರುದಿಲ್ಲಲ್ಲ ಮರೆ, ಇದೇ ತರ ಬ್ಲಿಂಕ್ ಆತಿತ್ತು. ಅಲ್ಲಿ ಹೋಗಿ ತೋರಿಸಿ ಬಂತು ಕೇಂತ ಎಂತ ಇರ್ಲಕ್ಕಲ್ಲ ಕೇಂತ. ಆಮೇಲೆ ಸಾಫ್ಟ್ವೇರ್ ಅಂತ ಗ್ಲಿಚ್ ಇತ್ತು ಅಂದ್ಕೊಂಡೆಲ್ಲ ಯೂಟ್ಯೂಬಲ್ಲಿ ಕಾಂತ, ಎಲ್ಲ ಲ್ಯಾಪ್ಟಾಪಲ್ಲೆಲ್ಲ ಮಾಡಿ ಕಾಂತ, ಎಂಥದ್ದು ಆಗಿಲ್ಲ. ಆಮೇಲೆ ಡೈರೆಕ್ಟ್ ಮೊಬೈಲ್ ಅಂಗಡಿ ಹೋಯ್ತು. ಅವ್ರಿಗೆ ಏನ್ರೆ ಎಲ್ಗಿನ ಉಡುಪಿ ಕಳಿಸ್ಕ ಹಂಗಿಲ್ಲ ಅಂದ್ರೆ 13 ಅಲ್ಲ. ಆಮೇಲೆ ಎಲ್ಲರೂ ಬೋರ್ಡ್ ಗೀಡ್ ಹೋಯ್ತಾನ 30,000 ರೂಪಾಯಿ ಅಂದ್ರು ಜಗ್ ಅಂತ. ಆಮೇಲೆ ಒಂದೇ ಬೆಟ್ರಿ ಅಂತ ಪ್ರಾಬ್ಲಮ್ ಇರ್ಲಕ್ಕ ಅಂದ್ರೆ ಒಂದ್ಸತಿ ಬೆಟ್ರಿ ಓಪನ್ ಮೊಬೈಲ್ ಫುಲ್ ಓಪನ್ ಮಾಡ್ರಲ್ದ, ಮತ್ತೆ ನೀರಿಗೆ ಹಾಕಾತಿಲ್ಲ ಅಂದ್ರೆ ಮಳೆ ನೀರು ಬಂತಂದ್ರು ಅಲ್ದ, ನೀರು ಒಳಗೆ ಹಾಕಿ. ಅದಕ್ಕೋಸ್ಕರ ನಾನು ಎಂತ ಮಾಡ್ರು ಓಪನ್ ಮಾಡಿ ಬಿಡುದಿಲ್ಲ ಇತ್ತು. ಅದು ಹೇಳ್ದೆ ಓಪನ್ ಮಾಡಿದೆ ಅಂತ ಇದಾತ, ಅದು ಸಾಫ್ಟ್ವೇರ್ ಇದು ಮಾಡೋಕತ್ತಗೇನು ಇಲ್ಲ, ಓಪನ್ ಮಾಡಕ್ಕೆ ಆತ್ತೇನು, ನೀವು ಒಂದ್ಸತಿ ಫುಲ್ ಚಾರ್ಜ್ ಗಿಡಿ ಇವತ್ತು ನಾಳೆಗೆ ಅಂತ ಕಾಂಬ ಹಾಗೆಲ್ಲ ಅಂದ್ರು. ಅದೇ ಈಗ ಹೋಪಿಗ ಇವತ್ತು ಹಾಕದ್ ನಾಳೆ ಚಾರ್ಜ್ ಆದ್ರೆ ಅಡ್ಡಿಲ್ಲ, ಇಲ್ಲ ಅಂದ್ರೆ 2 ತಿಂಗಳ ತನಕ ವಿಡಿಯೋ ನೋವು. ನಿಮ್ಗೆ ಯಾರಿಗಾರು ಈ ತರ ಪ್ರಾಬ್ಲಮ್ ಎಲ್ಲ ಬಂದಿದ್ರೆ ಸೊಲ್ಯೂಷನ್ ಎಂತ ಇದ್ರು ಒಂದು ಕಮೆಂಟ್ ಮಾಡಿಬಿಡಿ. ಕಮೆಂಟ್ ಅವನ್ ಕಾಣ್ತಿರುತ್ತೆ, ವೆಯ್ಟ್ ಮಾಡ್ತಿರ್ತಿ. ಇಲ್ಲಾಂದ್ರೆ 2 ತಿಂಗಳ ತನಕ ನೋ ವಿಡಿಯೋ. ಹಂಗೆ ಸ್ಪ್ಲೆಂಡಿಗ್ ಗಿಡ್ ಹೇಳಿನಪ್ಪ, ಗೋಪುರ ಇತ್ತಮ್ಮ ಅವ್ರದ್ದು ಒಂದು 6,000 ಎಷ್ಟು ಆಕ್ಷನ್ ಕ್ಯಾಮ್ರಾ ಇತ್ತಮ್ಮ, ಅಷ್ಟು ಕ್ಲಾರಿಟಿ ಇಲ್ಲ ಅದು ಮತ್ತೆ ಗೋಪುರ ಹಿಡ್ಕೊಂಡು ನಾವು ಅಲ್ಲಿ ಕಡ್ಲಾಗ ವಿಡಿಯೋ ಮಾಡೋಕೆ ಆಗ್ತಿಲ್ಲ. ಅಂದ್ರೆ ಮೊಬೈಲ್ ಅರ್ಕಿ ಸಿಗಿದ್ರೆ ತೆಗ್ ವಿಡಿಯೋ ಮಾಡ್ಲಾಗ ಅದು ಗೋಪುರ ಅಂತ ಹೋಯ್ತು. 1 ಗಂಟೆ ಚಾರ್ಜ್ ಬರ್ತದೆ. ಅದು ನಾವು ಹಿಂಗೆ ಮಾಡಿ ಚಾರ್ಜ್ ಮಾಡ್ರೊಳಗ ಅಲ್ಲಿ ಬಾಲಿ ಹೊಡೆದಿರ್ತಾವೆ. ಅದನ್ನ ನೀವು ತಕೊಂಡು ಕಿಸಿ ಒಳಗೆ ಹಾಕೊಂಡು ಅಲ್ಲಿ ಓಡಾಡೋಕೆ ಆಗ್ತಿಲ್ಲ. ಮೊಬೈಲ್ ಸೀದಾ ಒಳಗೆ ಹೋಗಿರುತ್ತಲ್ಲ, ಅದು ಒಳ್ಳೆ ಆಯ್ತು ನನ್ಗೆ. ಅಪ್ಲೋಡ್ ಮಾಡೋಕೆ ಈ ಮೊಬೈಲು ಅಷ್ಟು ಸರಿ ಇಲ್ಲ. ಈ ಮೊಬೈಲ್ ಬರೀ ಒಂದು ವೈಫೈ ಮಾತ್ರ ಯೂಸ್ ಅಷ್ಟು, ಮನೆ ಅಂತಕ್ಕೆ ಇಲ್ಲ. ಮತ್ತೆ ನೀವು ಎಂತ ಇದು ಕಣ್ಣು ಬಿದ್ದು ಹೋಗಿರುತ್ತೆ, ಹಾಗಿದ್ದನ್ನು ಎಣ್ಸ್ಕೊಂಕೆಲ್ಲ ಹೋಗ್ಬೇಡಿ. ಆಲ್ಮೋಸ್ಟ್ ಈ ಒಂದು ಐಫೋನ್ 11 ಇದ್ದಿತ್ತು, 11 ಹೋಯ್ತು. ಆಮೇಲೆ 12 ಮಿನಿ ತಗೊಂಡಿನ 12 ಮಿನಿ ತಗೊಂಡಿದ್ದ, ಅದು ಹೋಯ್ತು. ಎಲ್ಲ ಹೊಡೆದು ಹೋಯ್ತು. ಅವಂದು ಯಾರು ಕಣ್ಣು ಹಾಕ್ತಾರೆ? ನಾವಂದಾರು ಕಣ್ಣು ಹಾಕ್ತೀವಿ, ಅವಂದು ಕಣ್ಣು ಹಾಕಿ ಹೋಯ್ತಂತ್ರಿ. ಅವ್ನು ಸ್ವಲ್ಪ ಡಿಸ್ಪ್ಲೇಲ್ಲ ಹೊಡೆದಾಕಿ ಹೋಯಿಂದ, ಹಿಡ್ದದಿ ಹೊಡೆದಾಕಿ. ನೀನು 11 ಅಂತೂ ಚೂರು ಮಾಡ್ಕೊಂಬಂದಿದ್ದಿ ವಾಟ್ಸಪ್ಪು. ಎಂತ ಮಾಡೋಕಿಲ್ಲ. ವಾಪಸ್ ಅವ ಲ್ಯಾಪ್ಟಾಪ್ ಎಂತ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ನಮ್ಮ ಕಾಮತ್ ವಸ್ತು ಎಂತ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇಟ್ಟು ಎಂತೆಲ್ಲ ಮಾಡ್ತಿದ್ದ. ಇಲ್ಲಾಂದ್ರೆ ನೆಕ್ಸ್ಟ್ ಹೊಸ ಮೊಬೈಲ್ ತಗೊಂಡ್ತದ, ಮತ್ತು ಒಂದು ಲ್ಯಾಪ್ಟಾಪ್ ತಗೊಂಡು. ಎಂತಕಂದ್ರೆ ಅದು ಜಾಸ್ತಿ ಲೋಡ್ ಬಿದ್ದು ನಾನು ದಿನ 30 GB 20 GB 24 GB 30 GB ದಿನ ಅಷ್ಟೇ GB ಹಾಕಿ ಮತ್ತೆ ಅಷ್ಟೇ ವಿಡಿಯೋ ಮಾಡ್ಕೊ ಬರ್ತಿದ್ದೀನಲ್ಲ, ಅದು ಸಮ ಲೋಡ್ ಬಿತ್ತದು. ಒಂದೇ ಗ್ಲಿಚ್ ಆಯ್ತು. ಅಷ್ಟು ವಿಡಿಯೋ ದಿನ ವರ್ಕ್ ಮಾಡ್ತಿದ್ರೆ ಯಾವುದಕ್ಕರು ನಾ ಎಣ್ಸ್ಕೊಂಡಿದ್ದೆ. ಇಷ್ಟಕ್ಕ ಹಾಕಿ ಮಾಡ್ತಿದ್ದೆ ನಾನು ಮೊಬೈಲಾಗೆ. ಒಂದಿನ ಕೈ ಕೊಡುತ್ತಿದ್ದಾನೆ ಎಣ್ಸ್ಕೊಂಡಿದ್ದೆ. ಲ್ಯಾಪ್ಟಾಪ್ಗಾರ ಅದು ಮಾಮೂಲಿ ಇರುತ್ತಲ್ಲ, 30 GB ಎಲ್ಲ ಲೆಕ್ಕಕ್ಕೆ ಇಪ್ಪದಿಲ್ಲ ಅವಕ್ಕೆಲ್ಲ. ಅದೇ ಈಗ ಇದು ಎಂತ ಇದಾಯ್ತಂದ್ರಲ್ದ ಮಸ ಮಾಡ್ಕೊಂಬಾತಿಲ್ಲ. ಬೆಟ್ರಿ ಹಾಕ್ರು ಈಗ ಬೆಟ್ರಿಗೆ 1,000 ರೂಪಾಯಿ ಇತ್ತು, 5-6 ರೂಪಾಯಿ ಮೇಲೆ ಇರುತ್ತೆ ಈಗ. ಆಮೇಲೆ ಮತ್ತೆ ಅದನ್ನ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಈ ಅರ್ಗಾಲ್ದಾಗೆಲ್ಲ ಬಿಸಿಲಿ ಪದ ವಿಡಿಯೋ ಮಾಡ್ಲ, ಮಳೆಗಾಲದಾಗೆಲ್ಲ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಈಗ ತಗೊಂಡ್ರೆ ಹೊಸ ಮೊಬೈಲ್ ತಗೊಂಡ್ವಿ. ಅದ್ರೊಟ್ಟಿಗೆ ಒಂದು ಲ್ಯಾಪ್ಟಾಪ್ ತಗೊಂಡು ಸುಮಾರು 1 ಲಕ್ಷ ಮೇಲೆ ಖರ್ಚಿತ್ತಿ. 2 ತಿಂಗಳೊಳಗೆ ಎಂಥರ ಮಾಡಿ ಒಟ್ಟಕ್ಕಿ ಕಾಂಬ ಎಂತ ಆಗ್ತ. ಇನ್ನು ವಿಡಿಯೋಸ್ ಬಪ್ಪುದು ತುಂಬ ಕಷ್ಟ ಇತ್ತು. ನಮ್ಗೆ ನಸೀಬ್ ಚೊಕ್ಕ ಇದ್ರೆ ಇದು ಓಪನ್ ಆಯ್ತು ಅಷ್ಟೇ, ಮತ್ತೆಂತ ಮಾಡೋಕ್ಕಿಲ್ಲ ಅಷ್ಟೇ. ಎಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರಿಗೂ ಅಂದ ಬೇಡ್ಕಣಿ ಸಾಮಾರ್ಸಯ್ಯ ಅಂತ ಇನ್ನಂತೂ ಮಾಡೋಕ್ಕಿಲ್ಲ. ನೆಗೆ ಅಡ್ಕ್ ಬಿಟ್ರೆ ಮತ್ತೆ ಮರ್ಕೋಕತ್ತಿಲ್ಲ. ಆ ಸತಿ ಗೋಪುರ ಅದಕ್ಕೆ ಮಾರ್ಕೋದಕ್ಕಿನ ಈ ನಮ್ಮ ಇಟ್ಲೆಲ್ಲ ಇತ್ತು ನಂಗೆ. ಇವನೇ ಅಲ್ಲ ಗೋಪುರ ಅದಕ್ಕೆ ಮಾರ್ಕದ ಹಂಗಿಲ್ಲ ಅಂದಿರ ನಾ ಹಂಗ ಗೋಪುರ ಹೊದ್ದು ಸಾಯ್ಲಿ, ಅವ ಹಿಲಲ್ಲಿ ಹಿಡಿದು ಸಾಯ್ಲಿ ಅಮ್ಮಗ ಆಯ್ತು. ಎಲ್ಲಿ ಈಗಳು ಅವ್ರ ಶಾಸ್ತ್ರ ನಿಂದು ಗೋಪುರ ಹೋದಲ್ದ ಅನ್ಕೊಂಡು ನೆಗೆ ಇಡ್ತಾರೆ ನಂಗೆ. ಅದಕ್ಕೆ ಮತ್ತೆ ನಮ್ಮ ದೇವಲ್ಲ ಸುಮಾರು ಜನ ಹೇಳಿದ್ದೀರ ಆ ಟೈಮಾಗೆ ಮರ್ತಿದ್ದ ಗಡ ಹಂಗಿಲ್ಲ ನನ್ಗೆ. ನಮ್ಮ ಕಷ್ಟ ನಾವು ಮಾರ್ಕಕ್ಕೆ ಅಂತ ಮಾಡ್ಕೊತ
ನೋಡಕ್ಕಿಲ್ಲ ಅಷ್ಟೇ. ಅವ ಕೊಯ್ರ